ಸೋದರಿ ವಯ್ಯಾರಿ ಮುತ್ತಿನ ಸೋದರಿ ವಯ್ಯಾರಿ ಶುದ್ಧ ಮನದಿ ಮಹಲಿಂಗನ ಅತ್ತಿಸೆ ಶುದ್ಧ ಮನದಿ ಮಹಲಿಂಗನ ಅತ್ತಿಸೆ ಮುಕ್ತಿಯು ಪೊರುಟರು ಸಿಂಗಾರಿ ಮುಕ್ತಿಯು ಪೊರುಟರು ಸಿಂಗಾರಿ ಮುಕ್ತಿಯು ಪೊರುಟರು ಸಿಂಗಾರಿ ಆದ್ರೆ ಅದೇ ಪದಕದ ಉಪಾಧಿಯಲ್ಲಿ ಕಂಗೊಳಿಸುವಂತಹ ನಾಡು ಇದುವೇ ಉಡುಪಿ ಉದ್ಯಾವರ. ಈ ನಾಡಿನ ಆಳಿಕೊಂಡು ಬಾಳಿಕೊಂಡು ಬಂದವ ನನ್ನ ಮಾರನಾಡುವ. ಹಾಗಾಗಿ ಅವರ ಭಗಿನಿ ನಾನು. ನನ್ನ ಹೆಸರು ಸಿಂಗಾರಿ ಎನ್ನುವುದಾಗಿ. ಹೌದಪ್ಪ, ಈ ಹೊತ್ತಿನಲ್ಲಿ ಓಣ ಓಡಿ ಬರಲಿಕ್ಕೆ ಬಲವಾದ ಉದ್ದೇಶ ಉಂಟು. ವಿಶೇಷವಾದಂತಹ ದಿನ ಕಾರ್ತಿಕ ಸೋಮವಾರ. ಈ ದಿವಸ ಮಹಾಲಿಂಗೇಶ್ವರ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ದಿವಸವಂತೆ. ಹಾಗಾಗಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ತನ್ಮೂಲಕವಾಗಿ ದೇವರನ್ನು ಅರ್ಚನೆ ಸಲ್ಲಿಸಬೇಕು ಎಂದು ಓಡೋಡಿ ಬಂದಿದ್ದೇನೆ. ಯಾಕೆ ತಡ, ನೇರವಾಗಿ ದೇವಸ್ಥಾನದತ್ತ. ಜಳದಲ್ಲಿ ಬಸವಳಿಗುರಿ ಶಶಿಮುಖಿಯು ಕಣ್ಣು ಪಚರಿಸೆ ಹಸಿವೆ ಹಸಿವೆ ಎಂದೊರಲುತ್ತಲಿರೆ ಹಸಿವೆ ಹಸಿವೆ ಎಂದೊರಲುತ್ತಲಿರೆ ಬಿಸಜೋಜಿಯು ಬಲ ನೀಡುತ್ತಿರೆ ರಾತ್ರಿಯ ಕಾಲದ ಪಯಣ ಮಧ್ಯಾಹ್ನದ ಹೊತ್ತು ಎಚ್ಚೆದ್ದು ನೋಡ್ತಾ ಇದ್ದೇನೆ. ಒಂದು ರೀತಿಯ ಮನಸ್ಸಿಗೆ ಆಯಾಸ ಜೊತೆಯಲ್ಲಿ ಹಸಿವೆ ಎನ್ನುವುದು ಹೆಚ್ಚುತ್ತಾ ಉಂಟು. ಈ ಊರೆನ್ನುವುದು ನಮಗೆ ಹೊಸತಾಗಿ ಕಾಣ್ತಾ ಉಂಟು. ಹಾಗಾದರೆ ನಮಗೆ ಹೊಸ ಊರಿನಲ್ಲಿ ಹಸಿವೆ ನಿವಾರಣೆ ಮಾಡುವವರು ಯಾರಿದ್ದಾರೆ? ಹಾಗಾಗಿ ಯಾರಾದ್ರೂ ಏನು ಕೊಟ್ಟು ಸ್ವೀಕರಿಸುವಂತ ಸನ್ನಿವೇಶದಲ್ಲಿ ನಾವಿದ್ದೇವೆ. ಏನಾದ್ರೂ ಕೊಡಿಯಪ್ಪ. ಅಯ್ಯೋ ಪಾಪ, ಯಾರೋ ಏನು ಹಸಿವೆ ಆಗ್ತಾ ಉಂಟಂತೆ. ಅರಮನೆಯಲ್ಲಿ ಇದ್ದ ದೇವರಂತಾದ್ರಿ ಏನಾದ್ರೂ ಕೊಡಬಹುದಿತ್ತು. ಆದ್ರೆ ಈಗ ನನ್ನಲ್ಲಿ ಕೊಡ್ಲಿಕ್ಕೆ ಏನುಂಟು? ದೇವಸ್ಥಾನದಿಂದ ಬಂದವಳು ನಾನು. ಕದಳಿ ಫಲ ನನ್ನಲ್ಲಿ ಉಂಟು. ನೋಡುವ ಖಂಡಿತ ನೀಡಿದ ಫಲವನ್ನು ಸುಲಿದುತೋ ಖಂಡಿತ ನೀಡಿದ ಫಲವನ್ನು ಸುಲಿದುತ ತಿನ್ನುತ್ತ ಕಂಡನ ಕೇಳು ಕಣ್ಣುಗಳು ಉಂಡರು ಸುಖವನು ಕಣ್ಣುಗಳು ಉಂಡರು ಸುಖವನು ರನ್ಮನ ತಾಳ ತುಂಬಿದರು ಯಾರು ನೀವರ ಯಾರು ಇವರ ಎಲ್ಲಿಯೋ ಯಾರ ಮಗ ಬೆಸರೇನು ನೀ ಯಾರ ಮಗ ಬೆಸರೇನು
ಕಾರಣವನ್ನು ವಂಶದ ಕೀರುತಿಯ ಅನುಭವಿಸ ಬರವಿದ ಕಾರಣವನ್ನು ವಂಶದ ಕೀರುತಿಯ ಅನುಭೂತ ಪದವಿನ ಕಾರಣವನ್ನು ಅಯ್ಯ ಪಥದಲ್ಲಿ ನಾನು ಬರುವಾಗ ನಿಮ್ಮ ಬಿದ್ದಿರೋಕೆ ನಾನು ಹೊಡಿದೆ ಮೂರ್ಛಾವತ್ತು ಹೊಂದಿಕೊಳ್ಳುತ್ತಿರುವುದು ಆದ್ರೆ ನೀರನ್ನು ಚಿಮುಕಿಸುವ ತನ್ಮೂಲಕವಾಗಿ ಎದ್ದೇಳಿಸಿದ್ದೇನೆ. ಸತ್ಯ. ಎದ್ದದೇನೋ ತಡ ಹಸುವೆ ಅಂತ ಹೇಳಿದ್ರಿ. ಹಸುವೆ ಅಲ್ವಾ? ರಾತ್ರಿಯ ಪಯಣ. ಅದೇ ಹಸುವೆ. ಕದಳಿ ಫಲವನ್ನು ಕೊಟ್ಟಿದ್ದೇನೆ, ತಿನ್ನವರು ನೀವು. ಅದೇ ರೀತಿಯಾಗಿ ನಿಮ್ಮನ್ನು ಸರಿಯಾಗಿ ಗಮನಿಸುವಾಗ ನೀವು ನಮ್ಮವರಲ್ಲಿ ಯಾಕೆ ಹೇಳಿ? ನಮ್ಮವರ ಸಕಲರ ಪರಿಚಯ ನಮಗುಂಟು. ನೀವು ನಮ್ಮ ನಾಡಿನವರಲ್ಲ ಅಲ್ವೇ ಅಲ್ಲ ಅಂತ ಆದ್ರೆ ನೀವು ಯಾರು? ನಿಮ್ಮ ಮನೆಯಲ್ಲಿ ಇತ್ತ ಕಡೆ ಬರಲಿಕ್ಕೆ ಉದ್ದೇಶವೇನು? ಈ ಪರಿಸ್ಥಿತಿ ಆಗ್ಲಿಕ್ಕೆ ಕಾರಣವೇನು? ಸಕಲನ್ನು ಸುವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಕೇಳುವ ಚಿತ್ತೂರು ಮನೆತನದೊಳಗೆ
ಪಡೆದ ವಿಧಿಯು ಬಿಂದಿನವೇ ಹಾಡುವುದು. ಗುಣವನ್ನು ಇದು ನಿಮ್ಮ ನೋಡಿಯೇ ಕೊಟ್ಟದ್ದು ಅಲ್ಲ. ಇದು ನಾವು ದುಡಿದ್ರೆ ಮಾತ್ರ ಅಲ್ಲಿ ಬರುದು. ಇದು ಪ್ರಯತ್ನ ಮಾಡ್ಬೇಕು. ಆಗ ನಿಮ್ಮ ಪ್ರಯತ್ನ ಅವರಿಗೆ ಮುಟ್ಟಿದೆ ಅಂತ ಆಯ್ತು. ಕಾರಣ ಏನು? ಮುನ್ನೋಟ ನಮ್ಮೂರಿನಲ್ಲೇ ಇರುದಲ್ಲ. ತೊಟ್ಟಿದವರು ಯಾರು? ತೊಟ್ಟದ್ದು ಮುತ್ತೆ ಆಗುದಿಲ್ಲ ಇಲ್ಲಿ. ಶಬ್ದ ಮಾತ್ರ ಕೇಳಿದಲ್ವಾ? ಹಾ, ಅದೆಲ್ಲ ಬೇಕು. ಅದೆಲ್ಲ ಇದ್ರು ಮಾತ್ರ ಈಗ. ಹಾ, ಅಂದ್ರೆ ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾದಿಯಲ್ಲ. ಹೌದೌದು. ನೀನು ನಿನ್ನ ಊಹನೆ ಅಂತೆ. ನಾನು ಇಲ್ಲಿಯವನು ಅಲ್ವೇ ಅಲ್ಲ. ಗೊತ್ತಾಯ್ತು ನನಗೆ. ಅಲ್ವಾ? ನಾವ್ ಯಾರು ಗೊತ್ತಾ? ಗೊತ್ತಿಲ್ಲ, ಅದಕ್ಕೆ ಕೇಳಿ. ಕೊಡಚಾದ್ರಿ. ಓ, ನೀವು ಕೊಡಚಾದ್ರಿಯಲ್ಲಿ ಇರುದಾ? ಹೌದು. ಕೊಡಚಾದ್ರಿ ಇದು ಶಂಕರಾಚಾರ್ಯ. ನೀವೆಯಾ? ಶಂಕರಾಚಾರ್ಯ. ಶಂಕರಾಚಾರ್ಯ ಹೇಗಿಲ್ಲಲ್ಲ ನೋಡಿ. ಮತ್ತಿದ್ದದ್ದು ಕೊಡಚಾದ್ರಿಯ ತಪ್ಪಲ ಪ್ರದೇಶವಾದಂತ ಚಿತ್ತೂರಿನ ಸಂಸ್ಥಾನ. ಚಿತ್ತೂರು. ಆ ಚಿತ್ತೂರಿನ ಸಂಸ್ಥಾನದಲ್ಲಿ ಅಧಿಕಾರಿ ಯಾರು? ಚೆನ್ನಯ್ಯ ಶೆಟ್ಟಿ. ಓ, ನೀವೇ ಅದು? ಅಲ್ಲ, ನಮ್ಮ ಅಣ್ಣ. ನಿಮ್ಮ ಹೆಸರು ಹೇಗೆ? ಮಂಜಯ್ಯ ಶೆಟ್ಟಿ. ಶೆಟ್ಟರು. ನಮ್ಮ ಅಣ್ಣ ಚಂದಯ್ಯ, ನಾನು ಮಂಜಯ್ಯ. ಚಂದಯ್ಯ ಹಾಗೂ ಮಂಜಯ್ಯ ಎನ್ನುವ ಹಾಗೆ ಶೆಟ್ಟಿ. ಹೌದು. ಏನು ಮಾಡೋಣ ಹೇಳಿ? ಏನಾಯ್ತು? ಚಿತ್ತೂರಿನ ಸಂಸ್ಥಾನದಲ್ಲಿ ಇದ್ದು ಒಂದು ರೀತಿ ಮನಸ್ಸಿಗೆ ಬೇಸರ. ನಿಮ್ಗೆ ಅರಮನೆಯಲ್ಲಿ ಇದ್ದು ಬೇಸರವಾ? ಹೌದಪ್ಪ. ಏನಾಯ್ತು ನಿಮ್ಗೆ? ವಿಧಿಯಾಟ ಎಂತ ಹೇಳುದು? ಅರಮನೆಯ ಸುಖದ ಭೋಗ ಯಾರಿಗೂ ಸಿಗುವುದಿಲ್ಲ. ನಮಗೊಂದು ಸಿಕ್ಕುದು ಅನುಭವಿಸುವ ಯೋಗವೇ ಇಲ್ಲ. ಈಗ ಏನು ಅಂತ ಸಮಸ್ಯೆ ಏನಾಯ್ತು ಅಂತ ಕೇಳುದು? ಈಗ ಸಮಸ್ಯೆ ಎಂತ ಹೇಳುದು? ರಾತ್ರಿ ಬಿಟ್ಟು ಬಂದೇ ಸಮಸ್ಯೆ. ರಾತ್ರಿ ರಾತ್ರಿ ಊರು ಬಿಟ್ಟದ್ದು ನೀವೀಗ? ರಾತ್ರಿ ಕಾಲದಲ್ಲಿ ಯಾರಿಗೂ ತಿಳಿದೆ ನಾನು ಭಾವ ಪರುಷನಾಗಿ ಚಿತ್ತೂರನ್ನು ತೊರೆದು ಇಲ್ಲಿವರೆಗೆ ಬಂದೆ. ಬಂದು ನೋಡ್ತಾ ಇದ್ದೇನೆ, ನಡು ಮಧ್ಯಾಹ್ನದ ಹೊತ್ತು. ಆ ಸಂದರ್ಭದಲ್ಲಿ
ನನ್ನ ಎದುರಿನಲ್ಲಿ ಸಾಗಿ ಬಂದವಳು ನೀನು, ಹ. ಉಪಚರಿಸಿದೆ, ಹ್ಮ್. ಹಸುವೆ ನಿವಾರಣೆ ಮಾಡಿದೆ. ಹ್ಮ್. ಇದು ಪರಮ ಸತ್ಯವಾದಂತ ವಿಚಾರ. ಹಾಗೆ ಹೇಳಿದ್ದೇನೆ. ಹ? ಸುಳ್ಳು ಅಂತ ಹೇಳಿದ್ದೆ. ನೀ ಆ ಜೊತೆ ಮಾತಾಡೋಳಲ್ಲಪ್ಪ, ಆದ್ರೂ ಹೇಳದ್ ನಾನು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ನಡೆದಂತ ವಿಷಯವಾಗಿದೆ. ಹಾಗಾಗಿ ನನ್ನ ಸವಿಸ್ತಾರವಾಗಿ ನನ್ನ ಪರಿಚಯವನ್ನು ಹೇಳ್ತೇನೆ. ಇದನ್ನು ಕೇಳುವಂತ ನಿನ್ನ ಬಗ್ಗೆ ನಾನು ತಿಳಿಬೇಕೆಂಬ ಆಸೆ. ಇದು ಯಾವ ಊರಿದು ಅಜ್ಜ ಮಾತ್ರವಲ್ಲ, ನೀನ್ ಯಾರು ಎಲ್ಲ ನಮಗೂ ಒಂದ್ ಸ್ವಲ್ಪ ತಿಳ್ಕೊಳ್ಬೇಕೆಂಬ ಆಸೆ. ಆಯ್ತಾ? ಹ. ನಿಮ್ಮ ಬರೀ ಕೇಳಿದವಳು ನಾನು. ಹೇಳಿದ್ದೀರಿ ಸತ್ಯ ತಾನೆ. ಹ. ಆದ್ರೆ ನೀವು ಕೇಳದೇ ಇದ್ದಾಗ ನಾನು ಹೇಳದೇ ಇದ್ದ ಸರಿ ಆಗ್ತದೆ ಅಲ್ವಾ? ಅಲ್ವಾ? ಪರಮ ಪವಿತ್ರವಾದಂತಹ ಕ್ಷೇತ್ರ ಹ. ಇದುವೇ ಉದ್ಯಾವರ. ಏನಂದ್ರೆ ಉದ್ಯಾವರ. ಇದು ಉದ್ಯಾವರ. ಈಗ ಹೌದು. ಉದ್ದಕ್ಕುಂಟು ಯಾವ ವಿಶಾಲವಾಗಿ ಉದ್ಯಾವರ? ಅಲ್ಲ, ಉದ್ದಕ್ಕುಂಟು ವಿಶಾಲವಾಗಿ ಉಂಟು ಉದ್ಯಾವರ. ಹೌದು. ಹ. ಈ ಉದ್ಯಾವರ ಅಂತ ಹೇಳಿದ್ರೆ ಯಾವ್ದಿವೆ ಇದು? ಇದು ಯಾವ ಉದ್ಯಾವರ? ಇದು ಉಡುಪಿ ಉದ್ಯಾವರ. ಓ, ಉಡುಪಿ ಉದ್ಯಾವರ. ಹೌದು. ನಾವು ರಾತ್ರಿ ಕಾಲದಲ್ಲಿ ಬೆಳಗಿನ ಹೊರಟು ಇಲ್ಲಿ ಬಂದು ಮುಟ್ಟು ಸಾಕು. ಹೌದಾ? ನೆಡತನ್ನು ಪುರುಸೊತ್ತೇ ಇಲ್ಲ. ಹ, ಹ, ಹ. ಈ ನಾಡನ್ನು ಆಳಿಕೊಂಡು ಬಾಳಿಕೊಂಡು ಬಂದವ ಏ ನನ್ನ ಮಾರಿನಾಡುವ. ಮಾರನ್ನ ಆಳುವ. ನೀವು ಆಳುವ ಸರ್? ನಾವು ಆಳುವರು, ಮಹಾರಾಜರು ನಾವು. ನಾವು ಆಳುವಸ್ ಕೇಳಿದೀವಿ. ಆಳುವರು ಆಳುವರು ಅವರ ಶೆಟ್ರ. ಸರಿ ಸರಿ. ಹಾ, ಅವರ ಭಗಿನಿ ನಾನು. ಅಲ್ಲ, ನಮ್ಮ ಪಡಗಿನಲ್ಲಿ ಶೆಟ್ರ್ ಅಂತೇವೆ, ತೆಂಕಿನಲ್ಲಿ ಆಳುವಸ ಪಾಳುವಸ ಅದೆಲ್ಲ ಸುಮಾರು ಉಂಟು. ಹಾಗೆ ಬಾಳುವ ಸರ್, ಅದೆಲ್ಲ ಹೇಳ್ಬಿಡಿ. ಒಂದು ತೆಂಗಿನ ಶೆಟ್ರು. ಹ, ಅದೇ ಅವರ ಭಗಿನಿ ನಾನು. ಹೆಸರು ಸಿಂಗಾರಿ ಎನ್ನುವುದಾಗಿ. ಏನಂದ್ರೆ ಸಿಂಗಾರಿ. ನೋಡಿ, ವಿಧಿ ನಾನು ಬರುವಾಗ ವಿಧಿಗೆ ಬೈದಿದ್ದು. ವಿಧಿ ವಿಲಾಸ ಹೇಗುಂಟು. ನಾವು ಮಂಜಾಯಿ ಶೆಟ್ರು, ನೀವು ಸಿಂಗಾರಿ ಶೆಟ್ರು. ಅಲ್ಲ, ಶೆಟ್ರು ಶೆಟ್ರು ಒಟ್ಟು ಮಾಡೋದು ಹೇಗೆ? ಅಲ್ಲ, ವಿಧಿ ಒಳ್ಳೆ ಜನವೇ ಅವ. ಹೇಳ್ತಾರ ಏನು? ನೀವು ಸಿಂಗಾರಿ ಶೆಟ್ರು, ನಾವು ಮಂಜಾಯಿ ಶೆಟ್ರು. ಹಾಗೆ ತೆಂಕಿನರು. ಆದ್ರೆ ಈ ಹೊತ್ತಿಗೆ ನಾನು ಬರ್ಲಿಕ್ಕೆ ಬಲ ಮಧುದೇಶ ಉಂಟು. ವಿಶೇಷವಾದಂತಹ ದಿನ ಕಾರ್ತಿಕ ಸೋಮವಾರ. ಈ ದಿವಸ ಮಹಾಲಿಂಗೇಶ್ವರ ದೇವಸ್ಥಾನಕ್ಕಾಗಿ ಬಂದವಳು ನಾನು. ಕಾಣ್ತಾ ಇರುವುದು ಕಾಣ್ತಾ ಉಂಟಲ್ಲ? ಹೌದಪ್ಪ, ಮಾಲಿಂಗೇಶ್ವರ ದೇವಸ್ಥಾನ. ವಿದ್ಯುತ್ ದೀಪಾಲಂಕೃತ ಹಾ, ಎಲ್ಲ ಸಜ್ಜುಗೊಂಡಿದೆ. ಮಂಗಳೂರು ಉಂಟು. ಹೌದು, ಅದೆಲ್ಲ ಮಾಡಿಸಿದ್ ನಾವೇ. ನಾವೇ ಮಾಡಿಸಿದ್ದು ನಿಮ್ಮ ಆಡಳಿತ ಅಲ್ವಾ? ಅಲ್ವಾ? ಅದಕ್ಕೆ ನಾವೇ ಮಾಡಿಸಿದ್ದು. ಹಾ, ಇಲ್ಲಿಗೆ ಬಂದವಳನ್ನ ಅರ್ಚನೆ ಸಲ್ಲಿಸಿ ಮರಳಿ ಪಥದಲ್ಲಿ ಸಾಗುವಾಗ ನೀವು ಬಿತ್ಕೊಂಡಿದ್ದನ್ನು ನಾನು ನೋಡಿದೆ. ಯಾವ ಸ್ಥಿತಿಯಲ್ಲಿ ಇದ್ನೋ ಏನೋ. ನಿಮ್ಮನ್ನು ಎದ್ದೇಳಿಸಿದ್ದೇನೆ, ಫಲವನ್ನು ಕೊಟ್ಟಿದ್ದೇನೆ. ಹೊಟ್ಟೆ ತುಂಬಿತಾ? ಅಯ್ಯೋ, ನೀವು ಕೊಟ್ಟದ್ದು ಒಂದು ಬಾಳೆಹಣ್ಣು, ಹೊಟ್ಟೆ ತುಂಬಿ ಹೋಯ್ತು. ಆಗ್ಲಿ ಅಂತೆ. ಆದ್ರೆ ಇಷ್ಟಕ್ಕೆ ಹೋಗುದು ಸರಿಯಲ್ಲ. ನಿಮ್ಮಲ್ಲಿ ಒಂದು ಮಾತು ಹೇಳುದು ನಾನು. ಅಪರೂಪಕ್ಕೆ ಸಿಕ್ಕವರು ನೀವು. ಸಿಕ್ಕಂತಹ ಸಂದರ್ಭ ಒಂದು ಹೆಣ್ಣು ಈ ರೀತಿಯಾಗಿ ಮಾತಾಡ್ತಾಳೆ ಇಂದಾಗಿ ತಪ್ಪು ಗ್ರಹಿಸಬೇಡಿ. ನನ್ನ ಭಾವನೆ ಅದು ಅಲ್ವೇ ಅಲ್ಲ. ಹೌದಾ? ಅಂತ ಭಾವನೆಯಿಂದ ರಾತ್ರಿ ನಾವು ಹೊರಡ್ಬಿಡ್ತಿದ್ದ. ಹಾಗಾದ್ರೆ ನನ್ನ ಮನದಾಸನೆ ಹೇಳಿಕೊಳ್ಳುವುದಾ? ನಿಮ್ಮ ವಿಶೇಷವಾದಂತಹ ರೂಪಲಾವಣ್ಯ, ಆ ನಿಮ್ಮ ಗುಪ್ಪು, ಆ ನಿಮ್ಮ ಕಣ್ಣು, ಮೂಗು, ತುಟಿ, ಗಲ್ಲ ಇದನ್ನೆಲ್ಲ ನೋಡಿದಾಗ ಮದುವೆ ಆದ್ರೆ ಇಂಥದೇ ವರ್ಣನ ಮದುವೆ ಆಗಬೇಕು ಎನ್ನುವುದಾಗಿ ನಾನು ಆಸೆ ನೆಟ್ಟಿಕೊಂಡಿದ್ದೇನೆ. ರೂಪ ಬಹಳ ಒಳ್ಳೆ ಇತ್ತು. ರಾತ್ರಿ ಕಾಲ ನಡ್ಕೊಂಬಂತ ಇಲ್ಲ, ಸ್ವಲ್ಪ ಆಯ್ತು. ರಾತ್ರಿ ನಡ್ಕೊಂಡು ಬಂದಕ್ಕೆ ಏನು ಸಮಸ್ಯೆ ಅದಕ್ಕೆ? ರಾತ್ರಿಯಾ? ಆಗ್ಲಿ ಅಂತೆ. ಅದೇ ಇದನ್ನೆಲ್ಲ ಕಂಡಾಗ ನಿಮ್ಮನ್ನು ಮದುವೆ ಆಗಬೇಕು ಆಸೆ ಆಯ್ತು. ಮನ್ಸ್ ಮಾಡಿ ಆಯ್ತಾ? ಮದುವೆ ಆಗ್ತೀರಾ? ಅಯ್ಯೋ ಶೆಟ್ಟ್ಯರ, ನಿಮ್ಮ ಬಹಳ ಸಂಗಾತಿಯಾಗಿ ನನ್ನನ್ನು ಕರೆಸಿಕೊಳ್ತೀರಾ? ನೀವೇನೋ ಮನಸ್ಸು ಮಾಡ್ರಿ. ನಾವು ಮನಸ್ಸು ಮಾಡುವಂತಹದ್ದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಏನು ಸಮಸ್ಯೆ ಏನು ನಿಮಗೆ? ನಾವು ರಾತ್ರಿ ಕಾಲದಲ್ಲಿ ಚಿತ್ತೂರಿಂದ ಹೊರಟು ಬಂದವು. ಇಷ್ಟು ಚಂದದ ಹುಡುಗಿ ಬಂದು ಕೇಳಿಕೊಳ್ತಾ ಇದ್ದಾಳೆ. ಚಂದ ಉಂಟಂತ ಎಂತ ಸಾರು, ಈ ಚಿನ್ನದ ಕತ್ತಿಯಿಂದ ಮೂಗು ಕೊಟ್ಟ ಸಮಸ್ಯೆ ನಿಮಗೆ. ಅದೇ ಹೇಳಿದ್ದು. ಅದಕ್ಕಾಗಿ ಅದು ಆ ವಿಚಾರದ ಬಗ್ಗಲ್ಲ. ನಿನ್ನ ರೂಪ ಲಾವಣ್ಯ, ನಿನ್ನ ಆಡುವ ಮಾತು, ನಿನ್ನ ನಡೆ, ನಿನ್ನ ಚುರುಕುತನ ಇದನ್ನು ನೋಡಿ ಮನಸ್ಸು ಮಾಡಲಿ ಅಂತ ಆದ್ರೆ ಅವ್ನು ಮನುಷ್ಯನೇ ಅಲ್ಲ. ನೀವೀಗ ಮನಸ್ಸು ಮಾಡಿ ಆಯ್ತು, ಮನುಷ್ಯ ನೋಡಿದಾಗ್ಲೇ ಮನಸ್ಸು ಆಯ್ತು. ನೀವು ಮನುಷ್ಯರು ಹೌದಲ್ಲ? ನಿಂಗೆ ಅನುಮಾನವಾ? ಭೂತವಾ? ಈಗ ಮನಸ್ಸು ಮಾಡಿದ್ದೇನು ಸತ್ಯ, ಹೌದು. ಆದ್ರೆ ನಾನು ಯೋಚನೆ ಮಾಡ್ತಾ ಇರು, ನಿನ್ನ ಮಾತಿಗೋ ಸುಖವಾಗಿ ನಾನು ಮಾತು ಕೊಟ್ಟಿದ್ದೆವು ಅಂತಾದ್ರೆ ನಿನ್ನ ಬದುಕಿನ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಚಿತ್ತೂರನ್ನು ತೊರೆದು ಬಂದವನಾಗಿದ್ದೇನೆ. ಅಯ್ಯಯ್ಯೋ, ನಮ್ಮ ಚಿತ್ತೂರ ನಮ್ಮ ಅಣ್ಣ ಎಷ್ಟು ಹುಡುಕ್ತಾ ಇದ್ದೇವೆ. ಈಗ ಅಲ್ಲಿ ಹೋಯೇ ನೋಡ್ಬೇಕು. ಈಗ ಹೋಗ್ತೀರಾ? ಹಾಗಾದ್ರೆ ಹೋಗ್ತೀರಾ? ನಾನು ಚಿತ್ತೂರಿಗೆ ಹೋಗುದಿಲ್ಲ. ಚಿತ್ತೂರಿಗೆ ನಾನು ಹೋಗುದಿಲ್ಲ. ಇಲ್ಲಿದ್ದೀಗ ನಿನ್ನ ಮದುವೆ ಆಗುದು ಹೇಗೆ? ನೀವು ಚಿಂತೆ ಮಾಡುದು ಬೇಡ. ಚಿತ್ತೂರಿಗೆ ಹೋಗ್ತಿದ್ರೆ ಏನಾಯ್ತು? ನಮ್ಮ ನಾಡಿಗೆ ಬಂದ್ರೆ ಆಯ್ತು. ನಮ್ಮ ನಾಡಿಗೆ ಬಂದ್ರೆ ಆಯ್ತು. ನೀವು ಹೌದಾ? ನಿಮ್ಮಲ್ಲಿ ಬಂದು ಹೇಗೆ? ಎಂತದೆ? ನಮ್ಮ ಅಣ್ಣನಲ್ಲಿ ಹೋಗಿ ಹೇಳುವ. ನಮ್ಮ ಅಣ್ಣ ಅಣ್ಣಿದ್ದ? ಹೌದಪ್ಪ. ಅಣ್ಣನಲ್ಲಿ ಹೋಗಿ ವಿಷಯ ಮುಟ್ಟಿಸಿ. ಜನ ಹೇಗೆ? ಒಳ್ಳೆ ಜನ, ಒಂದು ಶಬ್ದ ಮಾತಾಡುದಿಲ್ಲ ಅವರು. ಬಾಯಿ ಬರ್ತದೆ. ನಾನು ಹೇಳಿದಕ್ಕೆಲ್ಲ ಸ್ವಭಾವ ಏನು ಎದುರು ಕೊಡುದಿಲ್ಲ ಅವರು. ಗೋಮುಖ
ಗೋಮುಖ ವ್ಯಾಘ್ರ ಹ? ಹಾಗಲ್ಲ, ವ್ಯಾಘ್ರ ಮುಖ ಗೋವು. ವ್ಯಾ- ಮುಖ ಮಾತ್ರ ಸ್ವಲ್ಪ ಕ್ರೂರ, ವ್ಯಾಘ್ರ ಹಾಗೆ. ಮನಸ್ಸು ಹೂವಿನ ಹಾಗೆ. ಹೌದಾ? ಈಗ ವ್ಯಾಘ್ರ ಮುಖದ ಗೋ ಬೇರೆ, ಗೋ ಮುಖದ ವ್ಯಾಘ್ರ ಬೇರೆ. ಅದು ಬೇರೆ ಬೇರೆ. ಈಗ ನಿಮ್ಮ ಅಣ್ಣ ಹೇಗೆ ನಂಗೆ ಗೊತ್ತಾಯಿಲ್ಲ ಈಗ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಹೋಗುವ. ಹಾಗೆ ತಡ ಮಾಡುವುದಲ್ಲ. ಹಾ. ಭಾಗವತ ಆವಾಗ